ಫಿಶ್ ಮಾಡ್ಕಲ್ಲ. ಫಿಶಲ್ಲಿ ಏನು ಮಾಡ್ಕೊಡ್ಲಿ ಚಿನ್ನ? ಸಾಂಬಾರ್ ಬೇಕಾ? ಓಕೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕ್ಲೌಡ್ ಕಿಚನ್ ವ್ಲಾಗಿಂಗ್. ಇವತ್ತು ಮಾರ್ನಿಂಗ್ ನಾನು ಬೇಗ ಎದ್ದು ನನ್ನ ಕೆಲಸಗಳನ್ನು ನಾರ್ಮಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಸಡನ್ನಾಗಿ ಒಂದು ಆರ್ಡರ್ ಬರುತ್ತೆ. ಆರ್ಡರ್ ಮಾಡ್ತಾ ಇದ್ದಿದ್ದು ವ್ಯಕ್ತಿನೇ ಬಂದುಬಿಟ್ಟು ನನಗೆ ಡೈರೆಕ್ಟಾಗಿ ಹೇಳ್ತಾರೆ ನನಗೆ ಫಿಶ್ ಬೇಕು ಮಾಡಿಕೊಡಿ ಅಂತ. ಅದು ಬೇರೆ ಯಾರೂ ಅಲ್ಲ, ನನ್ನ ಮನೆ ಪುಟ್ಟ ಬಾಸ್, ನನ್ನ ಮಗ ಪರೀಕ್ಷಿತ್. ಸೊ ಅವನಿಗೆ ಫಿಶ್ ಅಂದರೆ ತುಂಬ ಇಷ್ಟ. ನಾನು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಮಗನಿಗೆ ಪಾಪ ಕರೆಕ್ಟಾಗಿ ಅವನಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡಿ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೆ ಅವನೇ ಹೋಗ್ಬಿಟ್ಟು ಅವ್ರ ಡ್ಯಾಡಿ ಜೊತೆ ಫಿಶ್ ತೊಗೊಂಡ್ಬಿಟ್ಟು ಬಂದಿದ್ದ, ಮಮ್ಮಿ ಫಿಶ್ ಮಾಡಿಕೊಡು ಅಂತ ಹೇಳಿ. ಸೊ ನಾನು ನನ್ನ ಮಗ ಹೇಳಿದ್ಮೇಲೆ ಸುಮ್ಮನೆ ಇರೋದಕ್ಕಾಗುತ್ತಾ, ಅದಕ್ಕೆ ಡೆಫಿನೆಟ್ಲಿ ಮಾಡೇ ಮಾಡಿಕೊಡ್ತೀನಿ. ಹಾಗಾಗಿ ಇಲ್ಲಿ ನಾನು ಸಾಂಬಾರು ಫಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಒಂದು ರಿಪೀಟೆಡ್ಲಿ ಕ್ವೆಶನ್ಸ್ ಕೇಳ್ತಾಯಿದ್ರು, ಈ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ. ಕ್ವೆಶನ್ ಏನಂತ ಅಂದರೆ, ನಿಮ್ಮ ರೆಸ್ಟೋರೆಂಟ್ ನೇಮ್ ಯಾವುದು, ಹಾಗೆ ಅದು ಎಲ್ಲಿ ಲೊಕೇಟ್ ಆಗಿದೆ, ಏನೇನು ಐಟಮ್ಸ್ ಪ್ರಿಪೇರ್ ಮಾಡ್ತೀರಾ ಅಂತ ಅವ್ರ ಕ್ವೆಶನ್ಸ್ಗಳು. ನನ್ನ ರೆಸ್ಟೋರೆಂಟ್ ನೇಮು ಮಲ್ನಾಡ್ ಕ್ರಿಸ್ಪಿ ಚಿಕನ್ ಫ್ರಮ್ ಅವರ್ ಹೋಮ್ ಟು ಯುವರ್ ಪ್ಲೇಟ್ ಅಂತ ಝೊಮ್ಯಾಟೋದಲ್ಲಿದೆ. ಸ್ವಿಗ್ಗಿಯಲ್ಲಿ ಮಲ್ನಾಡ್ ಕ್ರಿಸ್ಪಿ ಚಿಕನ್ ಅಂತ ಇದೆ. ಸ್ವಿಗ್ಗಿಯಲ್ಲಿ ನನಗೆ ಪೇಮೆಂಟ್ ಇಶ್ಯೂ ಇದೆ. ಸೊ ಹಾಗಾಗಿ ನಾನು ಈಗ ಸದ್ಯಕ್ಕೆ ಆಫ್ಲೈನ್ ಮಾಡಿದ್ದೀನಿ. ನನಗೆ ಇನ್ನೂ ಅದರಲ್ಲಿ ಪ್ರಾಬ್ಲಮ್ಸ್ ರಿಸಾಲ್ವ್ ಆಗಿಲ್ಲ. ಈ ಒಂದು ಕ್ಲೌಡ್ ಕಿಚನ್ ಉತ್ರಳ್ಳಿ ಲೊಕೇಶನಲ್ಲಿ ಲೊಕೇಟ್ ಆಗಿದೆ. ಹಾಗೆ ಯಾವ್ಯಾವ ಐಟಮ್ಸ್ ಮಾಡ್ತೀನಿ ಅಂತಂದರೆ, ಈ ಒಂದು ಝೊಮ್ಯಾಟೋದಲ್ಲಿ ನೀವು ನೋಡ್ತಾ ಇದ್ದೀರಾ ಡಿಸ್ಪ್ಲೇಯಲ್ಲಿ ಬರ್ತಾ ಇದೆ, ಈ ಎಲ್ಲ ಐಟಮ್ಸ್ ಕೂಡ ಅವೈಲಬಲ್ ಇರುತ್ತೆ. ಅದರ್ ದ್ಯಾನ್ ದಿಸ್ ನಿಮಗೆ ಬೇರೆ ಐಟಮ್ಸ್ಗಳು ಬೇಕು ಅಂದರೆ ನನಗೆ ಪರ್ಸ್ನಲ್ ಆಗಿ DM ಮಾಡಿದ್ರೆ ನಾನು ಅದು ಪಾಸಿಬಿಲಿಟೀಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಅವರಿಗೆ DM ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.